ಬೀದರ್ ಗ್ರೇಡ್ 2 ತಹಶೀಲ್ದಾರ್ ಅಮಾನತು ಮಾಡುವಂತೆ ಪ್ರತಿಭಟನೆ. ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕು ತಹಶೀಲ್ದಾರ್ ಕಚೇರಿಯ ಶಿರಸ್ತೇದಾರ್ ಸುಭಾಷ್ ಚಂದ್ರ ನಿಡಗುಂದಿ ಅವರನ್ನು ಅದೇ ಕಚೇರಿ ಗ್ರೇಡ್ ತಹಶೀಲ್ದಾರ್ ಶ್ರೀಮತಿ ಜಯಶ್ರೀರವರ ಪತಿ ಹಾಗೂ 4 ಜನ ಕಾರಿನಲ್ಲಿ ಸುಭಾಷ್ ಚಂದ್ರ ಶಿರಸ್ತೇದಾರರನ್ನು ಕೂಡಿಸಿಕೊಂಡು ಅಪಹರಿಸಿ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಇದಕ್ಕೆ ಸಂಬಂಧಿಸಿದಂತೆ ಗ್ರೇಡ್ 2 ತಹಶೀಲ್ದಾರ್ ಜಯಶ್ರೀರವರನ್ನು ಅಮಾನತು ಮಾಡಿ ಬಂಧಿಸಿ ಇಲಾಖೆ ವತಿಯಿಂದ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸೂಕ್ತ ಕ್ರಮ ಕೈಗೊಳ್ಳಲು ವಿಳಂಬವಾದರೆ ತಹಶೀಲ್ದಾರ್ ಕಚೇರಿ ಚಿಟಗುಪ್ಪ ಎದುರುಗಡೆ ಧರಣಿ ನಡೆಸಲಾಗುವುದೆಂದು ಪ್ರತಿಭಟನಾಕಾರರು ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಪ್ರಮುಖರಾದ ವಿಜಯಕುಮಾರ್ ಚಿಕ್ಕಪ್ಪೆ, ರವಿಚಂದ್ರ ಶಿವಪೂಜೆ, ವೀರೇಶ್ ಮಲ್ಲಿಕಾರ್ಜುನ್ ಪಾಟೀಲ್, ನೀಲೇಶ್ ಮಳ್ಳಿ, ಸಚಿನ್ ಮಠಪತಿ, ಅಮಿತ್ ಪ್ರಕಾಶ್ ರೌಡಿ ಇನ್ನು ಅನೇಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ಇಂಚೂರಿ ನೋಡ್ರಿ, ಒಬ್ರು ಪಾಪ ಬಹಳ ಗರೀಬರ, ಅವ್ರಿಗೆ ಏನು ಗೊತ್ತಿಲ್ಲ, ಅವ್ರ ಟೇಬಲ್ ಗೊತ್ತಿಲ್ಲ, ಯಾವ ಅಫ್ಸರ್ ಏನ್ ಕೆಲಸ ಮಾಡ್ತಾರ ಗೊತ್ತಿಲ್ಲ. ನಿಮ್ಮವ್ರು ಒಳೆ ಬರ್ಬೇಕಾದ್ರೆ ಅನ್ಸ್ತಾರೆ, ನಿಮ್ಮಲ್ಲಿ ತಹಶೀಲ್ದಾರ್ ಸಾಹೇಬ್ರು ಒಳೆ ಬರ್ಬೇಕಾದ್ರೆ ಅನ್ಸ್ತಾರೆ. ದಯವಿಟ್ಟು ನಮ್ಮಂತ ಕೆಲಸ ಫ್ರೀ ಐತದ, ನಮ್ಮಂತವ್ರ ಕೆಲಸ ಫ್ರೀ ಐತೆ. ನಿಮ್ಗೆ ಹೇಳ್ತೀನಿ, ಪಾಪ ಗೋರ್ ಗರೀಬ್ರ ಕೆಲಸ ಏನದ ಅಂತಂದ್ರೆ ಇವತ್ತು ನೀವು ಅನ್ಯಾಯ ಇಲ್ಲ. ಯಾಕಂದ್ರೆ ಗೌರ್ಮೆಂಟ್ ನೀವು ಪಗಾರ ಕೊಡ್ಲತ್ತದ, ಹತ್ತು ಎಕರೆ ಜಮೀನ್ ಇದ್ರು ನಿಮ್ ಪಗಾರ ಬರೋವರಿಲ್ಲ, ಪರೇಶಾನರ. ಅಷ್ಟ ದಯವಿಟ್ಟು ಅಂತವ್ರಿಗೆ ಏನದ ಅಂತಂದ್ರೆ ತಾವ್ ಒಳ್ಳೇರಿದ್ರಿ, ನೀವು ಬಂದ್ಮ್ಯಾಗ ಏನದ ನಮ್ ಗೌರವ ಅದ, ನೀವು ಕೆಲಸ ಮಾಡತ್ತಿರ್ಲತ್ತಿಲ್ಲ. ಬಟ್ ನಿಮ್ ಕೆಳಗೆ ಸಿಬ್ಬಂದಿ ಏನದ ನೀವು ಸುಧಾರಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ಅದು ದಯವಿಟ್ಟು ತಾವು ಮಾಡ್ತೀರಿ ಅಂತೇಳಿ ನಂಬೇನಂದ್ರೆ ಇವತ್ತಿನ ಇದು ಕಾರ್ಯಕ್ರಮಕ್ಕೆ ಏನಂದ್ರೆ ಒಂದು ಡಿಸ್ಪ್ಲೇ ಬೋರ್ಡ್ ಹಾಕಿ ಸರ್.